ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯಿಂದ, ನಮ್ಮೂರಿನ ಜನತೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಜೋರಾದ ಚಪ್ಪಾಳೆಯೊಂದಿಗೆ. ಇವರಿಗೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತ ಮತ್ತು ಹಿರಿಯರು ಆದಂತ ಶ್ರೀಯುತ ಬಿ ಸುಬ್ರಹ್ಮಣ್ಯ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳು ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಕಾರ್ಯಗಳನ್ನು ಮಾಡಿ ಆಂಧ್ರ ಪ್ರದೇಶದಲ್ಲಿ ಹೆಸರುವಾಸಿಯಾಗಿರುವ ಎಲ್ಲರ ಜನ ಮನ ಗೆದ್ದ ಯುವಕರು, ಮಾಹಿತಿ ತಂತ್ರಜ್ಞಾನ ಸಚಿವರು ಆದ ಶ್ರೀಯುತ ನಾರಾ ಲೋಕೇಶ್ ಗಾರು ಅವರು ನಮ್ಮ ಸೈನಿಕ ಶಾಲೆಯ ಹಾಸ್ಟೆಲ್ ಹಾಗೂ ಜನಪ್ರಿಯ ನಟ ನಾಯಕ NTR ಅವರ ಪ್ರತಿಮೆಯನ್ನ ಉದ್ಘಾಟಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ತುಂಬ ಹೃದಯದ ಸ್ವಾಗತ. ಅವರಿಗೆ ನಮ್ಮ ಸಂಸ್ಥೆಯ ಇನ್ನೋರ್ವ ಉಪಾಧ್ಯಕ್ಷರಾದಂತಹ ಜಿ ಸತ್ಯನಾರಾಯಣ ಗಾರು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ನಮ್ಮ ಸೈನಿಕ ಶಾಲೆಯ ವೆಬ್ಸೈಟ್ ಅನ್ನ ಇವತ್ತು ಇನಾಗ್ರೇಟ್ ಮಾಡಬೇಕಾಗಿರುವಂತ ಇವನಾರವನೆಂದೆನಿಸಯ್ಯ, ಇವನಂಬವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಇಂತಹ ಅಚ್ಚ ಕನ್ನಡದ ಸರಳ ಮತ್ತು ಅರ್ಥಪೂರ್ಣ ವಚನಗಳ ಮೂಲಕ ವಿಶ್ವಕ್ಕೆ ಮಾದರಿಯಾಗಿರುವಂತಹ ವಿಶ್ವಗುರು ಅಣ್ಣ ಬಸವಣ್ಣನವರ ವಿಗ್ರಹವನ್ನ ಅನಾವರಣಗೊಳಿಸಲು ಆಗಮಿಸಿರುವ ಯುವ ನಾಯಕರು, ವೃತ್ತಿಯಲ್ಲಿ ವೈದ್ಯರು ಹಾಗೂ ಪ್ರಸ್ತುತ ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ನಮ್ಮ ಸಂಸ್ಥೆ ಹಾಗೂ ನಮ್ಮೂರಿನ ಜನತೆಯ ಪರವಾಗಿ ನಲವತ್ತೊಂದು ವರ್ಷದ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಿ ಅಂದು ಚಿಕ್ಕ ಬೀಜವನ್ನು ಬಿತ್ತಿ ಇಂದು ಸಾವಿರಾರು ಫಲಗಳನ್ನು ನೀಡಿರುವ ಹೆಮ್ಮರವನ್ನು ನೀಡಿದ ಮಹನೀಯರಾದ ಡಾಕ್ಟರ್ ರಾಧಾಕೃಷ್ಣ ಅವರ ಸ್ಮರಣಾರ್ಥ ನಿರ್ಮಿತವಾದ ಕಲಾಧಾಮವನ್ನು ಉದ್ಘಾಟಿಸಲು ಆಗಮಿಸಿರುವ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರಾದಂತ ಸನ್ಮಾನ್ಯ NS ಬೋಸರಾಜ್ ನಮ್ಗೆ ಹೇಳ್ಬೇಕಿಲ್ಲ ಸರ್, ನೀವು ಲಿಸ್ಟ್ ಅಲ್ಲಿ ಇದ್ದಿದ್ದೇ ಬರ್ದೈತೆ ಸರ್. ಶ್ರೀ ಮಟುಕುಮಲ್ಲಿ ಶ್ರೀ ಭರತ್ ವಿಶಾಖಪಟ್ಟಣಂ ಸಂಸದರು ಆಂಧ್ರ ಪ್ರದೇಶ ಇವರನ್ನು ನಮ್ಮ ಸಂಸ್ಥೆ ಹಾಗೂ ನಮ್ಮೂರಿನ ಜನತೆಯ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಎಂ ನಾಗೇಶ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಅರ್ಥಪೂರ್ಣ ವಚನಗಳ ಮೂಲಕ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಶ್ರೀಯುತ ಭರತ್ ಅವರಿಗೆ ಅನಾವರಣಗೊಳಿಸಲು ಆಗಮಿಸಿರುವ ಯುವ ನಾಯಕರು, ವೃತ್ತಿಯಲ್ಲಿ ವೈದ್ಯರು ಹಾಗೂ ಸರ್ಕಾರ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ನಮ್ಮ ಸಂಸ್ಥೆ ಹಾಗೂ ನಮ್ಮೂರಿನ ಜನತೆಯ ಪರವಾಗಿ ನಲವತ್ತೊಂದು ವರ್ಷದ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಿ ಅಂದು ಚಿಕ್ಕ ಬೀಜವನ್ನು ಬಿತ್ತಿ ಇಂದು ಸಾವಿರಾರು ಫಲಗಳನ್ನು ನೀಡಿರುವ ಹೆಮ್ಮರವನ್ನು ನೀಡಿದ ಮಹನೀಯರಾದ ಡಾಕ್ಟರ್ ರಾಧಾಕೃಷ್ಣ ಅವರ ಸ್ಮರಣಾರ್ಥ ನಿರ್ಮಿತವಾದ ಕಲಾಧಾಮವನ್ನು ಉದ್ಘಾಟಿಸಲು ಆಗಮಿಸಿರುವ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರಾದಂತ ಸನ್ಮಾನ್ಯ NS ಬೋಸರಾಜ್, ಕೆ ರಾಜಶೇಖರ್ ಹಿಟ್ನಾಳ್ ಸಂಸದರು,
ಕೊಪ್ಪಳ ಕ್ಷೇತ್ರ ಇವರನ್ನು ನಮ್ಮ ಸಂಸ್ಥೆ ಹಾಗೂ ಸಿಂಧನೂರಿನ ಜನತೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಇವರನ್ನ ನಮ್ಮ ಸಂಸ್ಥೆಯ ವೈ ಸುಧಾಕರ್ ಸರ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಿರಿಯರು ಆದ ಶ್ರೀಯುತ ಹಂಪನಗೌಡ ಬಾದರ್ಲಿ ಶಾಸಕರು ಸಿಂಧನೂರ್ ಇವರನ್ನು ನಮ್ಮ ಸಂಸ್ಥೆ ಹಾಗೂ ನಮ್ಮೂರಿನ ಜನತೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಅವರಿಗೆ ನಮ್ಮ ಸಂಸ್ಥೆಯ ಎಂ ಕೃಷ್ಣಮೂರ್ತಿ ಇವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನೋರ್ವರಾದಂತ ಯುವ ನಾಯಕರು ಹಾಗೂ ಎಂಎಲ್ಸಿ ಆದಂತ ಶ್ರೀಯುತ ಬಸನಗೌಡ ಬಾದರ್ಲಿ ಅವರನ್ನ ನಮ್ಮ ಸಂಸ್ಥೆ ಹಾಗೂ ನಮ್ಮೂರಿನ ಜನತೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಇವರಿಗೆ ನಮ್ಮ ಸಂಸ್ಥೆಯ ಡಾಕ್ಟರ್ ಡಿ ನಾಗಮಣಿ ಅವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಜಿ ಕುಮಾರ್ ನಾಯಕ್ ಎಂಪಿ ರಾಯಚೂರ್ ಇವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೂರಿನ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅವರಿಗೆ ನಮ್ಮ ಸಂಸ್ಥೆಯ ಎಂಸಿ ಅಂಕಯ್ಯ ಸರ್ ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಣ್ಮಣಿ ಪ್ರಶಸ್ತಿ ಭಾಜಕರು ಆಗಿರುವಂತಹ ನಮ್ಮ ಕೊಪ್ಪಳ ಕ್ಷೇತ್ರದ ಸಂಸದರು ಶ್ರೀಯುತ ವಿರೂಪಾಕ್ಷಪ್ಪ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೂರಿನ ಪರವಾಗಿ ಸ್ವಾಗತ ಸುಸ್ವಾಗತ. ಇವರಿಗೆ ನಮ್ಮ ಸಂಸ್ಥೆಯ ಭಾಸ್ಕರ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮೂರಿಗೆ ಸೈನಿಕ್ ಶಾಲೆ ಬರಬೇಕು ಅಂದಾಕ್ಷಣ ಸಹಾಯ ಹಸ್ತವನ್ನ ನೀಡಿ ನಮಗೆ ಪ್ರೇರೇಪಿಸಿ ಈ ಸೈನಿಕ್ ಶಾಲೆಯನ್ನ ನಮ್ಮೂರಿಗೆ ತಂದುಕೊಟ್ಟಂತವರು ಬೇರೆ ಯಾರು ಅಲ್ಲ, ಶ್ರೀಯುತ ವೆಂಕಟರಾವ್ ನಾಡಗೌಡ ಸರ್ ಅವರು. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೂರಿನ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಇವರಿಗೆ ನಮ್ಮ ಸಂಸ್ಥೆಯ ಮೇನಕಾ ದೇವಿಯವರು ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಧುನಿಕ ಕಳ್ಳ, ಕರುಣಾಮಯಿ, ಬಡವರ ಬಂಧು, ಮಕ್ಕಳ ಮತ್ತು ಶಿಕ್ಷಣ ಪ್ರೇಮಿ ಶ್ರೀಯುತ ಪಿ.ವಿ. ರಾವ್, ಅಮೃತ ಕನ್ಸ್ಟ್ರಕ್ಷನ್ಸ್ ಬ್ಯಾಂಗ್ಳೂರ್ ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮೂರಿನ ನಾಗರಿಕರ ಪರವಾಗಿ ಸ್ವಾಗತ ಸುಸ್ವಾಗತ. ಇವರನ್ನು ನಮ್ಮ ಸಂಸ್ಥೆಯ ಶ್ರೀಯುತ ನಾಗೇಶ್ ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದೇಶಕ್ಕೆ ಸುಮಾರು ಯೋಧರನ್ನ ನೀಡಿ ಕೆಲವರಿಗೆ ಅತ್ಯುನ್ನತ ಸ್ಥಾನಗಳಿಗೆ ಏರಲು ಸಹಕರಿಸಿ ಉಜ್ವಲ ಭವಿಷ್ಯವನ್ನು ರೂಪಿಸಿರುವ ಶ್ರೀ ಶ್ರೇಯ ಸೈನಿಕ್ ಶಾಲೆ ಬಿಜಾಪುರಿಗೆ ಸಲ್ಲುತ್ತದೆ. ಅಂತಹ ಸೈನಿಕ್ ಶಾಲೆಯ ಪ್ರಾಂಶುಪಾಲರಾದ ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರು ನಮ್ಮೊಂದಿಗೆ ಇರುವುದೇ ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸೋಣ. ಅವರಿಗೆ ನಮ್ಮ ಸಂಸ್ಥೆಯ ಶ್ರೀಯುತ ಜಿ ಸತ್ಯನಾರಾಯಣ್ ಸರ್
ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಡೈರೆಕ್ಟರ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಒಂದು ಪ್ರಾರ್ಥನಾ ಗೀತೆ ಮಾಡಲು ಶ್ರೇಯಾ ಮತ್ತು ತಂಡದವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕ್ಷಮೆ ಇರಲಿ, ಸಮಯದ ಅಭಾವದಿಂದ ಪ್ರಾರ್ಥನಾ ಗೀತೆಯನ್ನ ಮೊಟಕುಗೊಳಿಸಲಾಗಿದೆ. ಈಗ ನಾಡಗೀತೆ, ಈ ನಾಡಗೀತೆಗೆ ನಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸೋಣ. ನಾಡಗೀತೆಯ ಸಮಯ.